ಮುಂದೆ ಇನ್ನು ಕಮೆಂಟ್ ಮಾಡ್ತೀವಿ, ಇನ್ಯಾರೋ ಕಮೆಂಟ್ ಮಾಡ್ತಾರೆ, ಅದೊಂಥರ ಬೆಳೆದೋಗುತ್ತೆ. ಒಂದು ಇಂಡಸ್ಟ್ರಿ ದೃಷ್ಟಿಯಲ್ಲಿ ಕೂತಿ ಬಗೆಹರಿಸ್ಕೋಬೇಕು ಅಂತ ಹೇಳ್ತೀನಿ. ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ನೋಡಿ, ಕಾಟೇರ ಒಂದು ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಅದಕ್ಕಿಂತ ದೊಡ್ಡದಾಗಿ ಕಾಂತಾರ ಸಿನಿಮಾ ಹಿಟ್ಟಾಗಿತ್ತು ಆ ಟೈಮಲ್ಲಿ. ಏಕೆಂದರೆ ರಿಷಬ್ ಶೆಟ್ಟಿ ಅವರ ಒಂದು ಕಾಂತಾರ ಸಿನಿಮಾ ನಾವು ನೋಡ್ಬೋದು. ತುಂಬ ದೊಡ್ಡ ಮಟ್ಟದಲ್ಲಿ ವಿಜಯ್ ಕಿರ್ಗಂದ್ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಸಿನಿಮಾ, ಅದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು. ಕಾಟೇರ ಒಂದು 50 ಡೇಸ್ ಮಾತ್ರ ಬರ್ತು ಅಂತ ಕೂಡ ಇದು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಇಂದ್ರಜಿತ್ ಲಂಕೇಶ್ ಅವರು ಏನು ಹೇಳ್ತಾರೆ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ. ಸ್ನೇಹಿತರೆ ನೋಡಿ, ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಅವ್ರ ಬಗ್ಗೆ ಒಂದು ವಿರೋಧ ಅಂತ ಏನಿಲ್ಲ. ಏನಂತ ಹೇಳಿದ್ರು ಅಂತಂದರೆ, ಕಾಟೇರ ಸಿನಿಮಾ ಅಂತಲ್ಲ ಯಾವುದೇ. ಈಗ ನೋಡಿ, ಉಮಾಪತಿ ಮಧ್ಯೆ ಅವ್ರ ಮದುವೆ ಬಿರುಕು ಇದೆ, ಅದನ್ನು ನಾವು ಕೂತಲ್ಲೇ ಬಗೆಹರಿಸ್ಕೊಬೇಕು ಹೊರತು ಅದನ್ನು ನಾವು ಸುಮ್ಮನೆ ಏನೋ ಒಂಥರ ದೊಡ್ಡ ರೀತಿಯಲ್ಲಿ ಸದ್ದು ಮಾಡಬಾರ್ದು. ನೋಡಿ, ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತಾ ಹೋದರೆ ಅದು ಬೇರೆ ಬೇರೆ ಇಂಡಸ್ಟ್ರಿಗೂ ಕೂಡ ತಲುಪುತ್ತೆ. ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಹೇಳ್ತಿರ್ತಕ್ಕಂಥದ್ದು ಅವ್ರ ಉದ್ದೇಶ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ಚಿಕ್ಕ ಪಾತ್ರಗಳು ಕೂಡ ಮಾಡ್ಕೊಂಡ್ಬಂದಿರ್ತೀವಿ. ಎಷ್ಟೋ ಜನ ವಿಲನ್ನ ಪಾತ್ರದಲ್ಲೂ ಕೂಡ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿ ಕೂಡ ಎಷ್ಟೋ ಜನ ಸಹಿಸೋಕ್ಕಾಗಲ್ಲ. ಎಷ್ಟೋ ಜನ ಬೆಳೀತಾರೆ, ಎಷ್ಟೋ ಜನ ಉಳಿದು ಬೀಳ್ತಾರೆ, ಅದೆಲ್ಲ ಬೇರೆ ವಿಷಯನೇ. ಆದರೆ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಏನು ಕಲಿಬೇಕಂತಂದರೆ, ಒಂದು ಸಣ್ಣ ಪುಟ್ಟ ಏನೇ ವಿಷಯ ಇರಲಿ ಕೂತು ಬಗೆಹರಿಸಬೇಕೇ ಹೊರತು ಮಾಧ್ಯಮಗಳ ಮುಂದೆ ತಂದು ಅದನ್ನು ದೊಡ್ಡ ಸುದ್ದಿ ಮಾಡಿದ್ರೆ ಅದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಗೊತ್ತಾದರೆ ಎಲ್ಲಿ ಕನ್ನಡ ಇಂಡಸ್ಟ್ರಿಯ ಒಂದು ಮಾನ ಮರ್ಯಾದೆ ಹರಾಜಾಗುತ್ತೋ ಅಂತಕ್ಕಂಥದ್ದು ಆ ರೀತಿ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಹೇಳಿದ್ದು. ಈಗ ನೋಡಿ, ಉಮಾಪತಿ ಅವ್ರ ವಿಷಯ ಅಂತೂ ಲಾಸ್ಟ್ ಟೈಮೆಲ್ಲ ಅವರು ಪ್ರೊಡ್ಯೂಸ್ ಮಾಡಿರೋದಕ್ಕೆಲ್ಲ ಸಿನಿಮಾ ನಿರ್ಮಾಪಕರಿಗೆ ಈ ರೀತಿ ಎಲ್ಲ ಮಾತಾದಿದ್ರು, ಏನೋ ತಗಡೆ ಏನೋ ಒಂದು ಮಾತೆಲ್ಲ ಅಂತಂದಿದ್ರು ಕೂಡ ಅಂತಂದು ದೊಡ್ಡ ಸದ್ದು ಮಾಡಿತ್ತು. ಆದರೂ ಕೂಡ ಆ ಸದ್ದು ಏನಂತಂದರೆ, ಈ ರೀತಿ ಮಾತೆಲ್ಲ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ. ಈಗ ನೋಡಿ, ಇವ್ರೊಬ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಈಗ ನೋಡಿ, ದರ್ಶನ್ ಸರ್ ಆಡಿರೋ ಮಾತು ಏನಂಥದ್ದು ಅಂತ ಏನು ದೊಡ್ಡ ಮಾತಲ್ಲ, ಅದು ಅಂತ ಏನು ಕೆಟ್ಟ ಮಾತು ಅಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಒಂದು ವಿಚಾರ ಅಷ್ಟೇ. ಈ ಮಾತುಗಳನ್ನೆಲ್ಲ ಯಾಕೆ ಸುಮ್ಮನೆ ದೊಡ್ಡದು ಮಾಡ್ತಾಯಿರಾ ಅಷ್ಟೇ. ಅಂದರೆ ಒಂದು ಸಣ್ಣ ಪುಟ್ಟ ಒಂದು ವಿಚಾರಗಳನ್ನೆಲ್ಲ ಬಗೆಹರಿಸ್ಕೊಂಡು ಕೂತ್ಕೊಳ್ಳುವಂಥದ್ದು ನಮಗೊಂದು ಬುದ್ಧಿಯುತನ, ಅದಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಏನೋ ಸಣ್ಣ ಪುಟ್ಟ ಮಾತು, ಏನೋ ಇದು ಯಾವುದೋ ಜ್ಞಾನ ತಪ್ಪಿಯೋ ಇಲ್ಲ ಏನೋ ಒಂದು ಬೈ ಮಿಸ್ಟೇಕ್ ಎಲ್ಲೋ ಹೇಳೋಕೆ ಹೋಗಿ ಅಂದ್ಬಿಟ್ಟಿರ್ತೀವಿ ಅಷ್ಟೇ. ಏನೋ ಹೇಳೋಕೆ ಹೋಗಿ ಏನೋ ಮಾತಾಡಿರ್ತೀವಿ. ಆ ವಿಷಯನೆಲ್ಲ ನೀವು ತಂದು ಇಲ್ಲಿ ದೊಡ್ಡದು ಮಾಡಿದ್ರೆ ಮಾಧ್ಯಮದ ಮುಂದೆ, ಈಗ ನೋಡಿ ಮಾಧ್ಯಮಗಳಲ್ಲಂತೂ ನೀವು ನೋಡ್ತಾ ಇರ್ತೀರಾ, ಏನೇನೋ ಒಂದು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಹೋದರೆ ಅದು ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಅಂತಲ್ಲ, ಜನಗಳಿಗೂ ಕೂಡ ಎಷ್ಟೊಂದು ಕೆಟ್ಟ ಹೆಸರು ಬರುತ್ತೆ. ನೋಡಿ, ಅಭಿಮಾನಿಗಳಿಗಂತೂ ಇನ್ನೂ ದೊಡ್ಡ ಕೆಟ್ಟ ಹೆಸರು. ಈಗ ನೋಡಿ, ದರ್ಶನ್ ಸರ್ ಅಂತೂ ಎಷ್ಟೆಷ್ಟೆಲ್ಲ ಅಭಿಮಾನಿಗಳನ್ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ದರ್ಶನ್ ಸರ್ಗೆ. ಇದೆಲ್ಲ ನಾವು ನೋಡ್ತಾ ಹೋದರೆ ಸಿನಿಮಾ ಇಂಡಸ್ಟ್ರಿಯ ಒಂದು ಮಾನ ಮರ್ಯಾದೆ ಹರಾಜಾಗೋದಂತೂ ಒಂದು ಗ್ಯಾರಂಟಿ ಅಂತ ಹೇಳ್ಬೋದು. ಅದರಿಂದ ಇಂದ್ರಜಿತ್ ಲಂಕೇಶ್ ಅವರು ಏನು ಹೇಳಿದ್ರು ಅಂತಂದರೆ, ನೋಡಿ, ಈಗ ಸಿನಿಮಾದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಒಬ್ಬ ಸಕ್ಸಸ್ ಕಾಣೋದು, ಒಬ್ಬ ಫೇಲ್ ಆಗುವಂಥದ್ದು, ಇದೆಲ್ಲ ನಾವು ನೋಡ್ಬೋದು. ಫೇಲ್ ಆಗುವಂಥದ್ದು ಹೇಗೆ ಅಂತಂದರೆ, ಸಿನಿಮಾದಲ್ಲಿ ನಾವೇ ಫೇಲ್ ಆದೋ, ನಾವೇ ಮುಂದೆ ಅವ್ರು ಹೆಂಗೆ ಗೆದ್ದರು, ಇದೆಲ್ಲ ನೋಡಿ. ನಮಗೂ ಕೂಡ ಸಿನಿಮಾ ಅಂತಂದರೆ ಹೆಂಗೆ ಅಂತಂದರೆ, ನಾವು ಸಿನಿಮಾದಲ್ಲಿ ಮೊದಲು ಒಂದೊಂದ್ಸಲ ಗೆಲ್ತೀವಿ, ಒಂದೊಂದ್ಸಲ ಸೋಲ್ತೀವಿ. ಒಂದು ಸಿನಿಮಾ ಸೋತ್ರೆ ಇನ್ನೊಂದು ಸಿನಿಮಾ ಗೆಲ್ಲುತ್ತೆ. ಒಂಥರ ಅಲ್ಲೂ ಕೂಡ ಕಾಂಪಿಟೇಷನ್ ಹೆವಿ ಇರೋದ್ರಿಂದ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲೇ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅದೀಗ. ಬಿಸ್ನೆಸ್ ಅಂತಂದರೆ ಹೆಂಗೆ ಅಂದರೆ, ಈ ಕಡೆ ದುಡ್ಡು ಕೂಡ ಕಳ್ಕೊತಾರೆ, ಈ ಕಡೆ ದುಡ್ಡನ್ನು ಕೂಡ ಮಾಡ್ತಾರೆ, ಆದರೂ ಕೂಡ ಅದೇ ತಕ್ಕನಾಗಿ ಎಂಟರ್ಟೈನ್ಮೆಂಟು ಕೂಡ ಕೊಡ್ತಾರೆ ಅನ್ನೋದು ಕೂಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಹೇಳ್ಬೋದಷ್ಟೇ. ಆದರೆ ಅದೇ ಥರ ಇಂದ್ರಜಿತ್ ಲಂಕೇಶ್ ಅವರು ಬಿಡಿಸಿ ಹೇಳ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಏನಿದೆ, ಈಗ ದರ್ಶನ್ ಸರ್ ವಿಷಯ ಬೇರೆ ಅಲ್ಲ, ಸುದೀಪ್ ಸರ್ ವಿಷಯ ಬೇರೆ ಅಲ್ಲ, ನನ್ನ ವಿಷಯನೂ ಬೇರೆ ಅಲ್ಲ. ಅದೇನೇ ಆದರೂ ಕೂತು ಬಗೆಹರಿಸ್ಕೊಬೇಕಷ್ಟೇ. ಸುಮ್ಮನೆ ದೊಡ್ಡ ಮಟ್ಟದ ಯಾಕೆ ತೊಗೊಂಡೋಗ್ತೀರಾ? ಈಗ ನೋಡಿ, ಅವ್ರು ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ದರ್ಶನ್ ಸರ್ಗೂ ಕೂಡ ಬುದ್ಧಿವಾದ ಹೇಳಿದ್ರಂತೆ. ಸ್ಟಾರ್ಟಿಂಗಲ್ಲಿ ಅವರು ಮೆಜೆಸ್ಟಿಕ್ ಸಿನಿಮಾ ಆದಮೇಲೆ, ಸಂಗೊಳ್ಳಿ ರಾಯಣ್ಣ ಸಿನಿಮಾ ಆದಮೇಲೆ ಇವೆಲ್ಲ ಸಿನಿಮಾಗಳು ಮಾಡ್ತಾ ಕೆಲವು ಮೊದಲೇ ಅವರು ಲಂಕೇಶ್ ಪತ್ರಿಕೆ ಅನ್ನೋ ಸಿನಿಮಾ ಕೂಡ ಮಾಡಿಕೊಟ್ಟಿದ್ರು. ಇವರೇ ಒಂದು ನಿರ್ದೇಶನದಲ್ಲಿ ಲಂಕೇಶ್ ಪತ್ರಿಕೆ ಅಂತ ಸಿನಿಮಾ ಬರುತ್ತೆ. ಅವರು ಕೂಡ ದರ್ಶನ್ ಅವರು ನಾಯಕ ನಟನಾಗಿ ಅಭಿನಯಿಸಿರ್ತಾರೆ. ಆಗಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಲ್ಲ ತುಂಬ ಒಂದು ಸಣ್ಣ ಅರಿವಿರುತ್ತೆ ದರ್ಶನ್ ಸರ್ಗೆ, ದೊಡ್ಡ ಮಟ್ಟದಲ್ಲಿ ಏನು ಅರಿವಿರಲ್ಲ. ಆ ಟೈಮಲ್ಲೂ ಕೂಡ ಬುದ್ಧಿವಾದವನ್ನು ಹೇಳಿರ್ತಾರಂತೆ ಲಂಕೇಶ್ ಅವರು. ಈ ರೀತಿ ಇದ್ದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಒಳ್ಳೆಯದು ಅಂತ. ಈ ರೀತಿ ಎಲ್ಲ ದಯವಿಟ್ಟು ಮುಂದೆ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ದಯವಿಟ್ಟು ಈ ರೀತಿ ನಡ್ಕೋಬೇಡಿ. ಯಾಕೆಂತಂದರೆ ಆ ರೀತಿ ನಡ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೆಟ್ಟ ಹೆಸರು. ನೋಡಿ, ದರ್ಶನ್ ಸರ್ಗೆ ಮಾತ್ರ ಅಲ್ಲ, ಎಲ್ರಿಗೂ ಅಷ್ಟೇ, ಅಭಿಮಾನಿಗಳು ಅಷ್ಟೇ. ದಯವಿಟ್ಟು ಎಷ್ಟೇ ತಾಳ್ಮೆಯಿಂದ ಇರ್ತೀರೋ ಅಷ್ಟೇ ಒಳ್ಳೆಯದು ಅಂತ ಕೂಡ ತುಂಬ ಎಷ್ಟೆಷ್ಟೋ ಧೈರ್ಯ ನಿರ್ದೇಶಕರಿಗೆಲ್ಲ ಬಾಯಿ ಮಾತಲ್ಲೇ ಹೇಳ್ತಾ ಇರ್ತಾರೆ. ಈಗ ನೋಡಿ, ಪ್ರೇಮ್ ಸರ್ ಕೂಡ ಲಾಸ್ಟ್ ಟೈಮು ಏನೇನೆಲ್ಲ ಹೇಳಿದರು ಅಂದರೆ ಇದೇ ರೀತಿಯೇ. ನಾವು ಯಾಕೆ ಈ ರೀತಿ ನೋಡಿ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಈ ಥರ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಿನಿಮಾದಲ್ಲಂತೂ ನಾವು ಏನೇನೋ ಮಾಡಿಕೊಟ್ಟಿರ್ತೀವಿ, ಈಗ ಏನೇನೋ ಆಗ್ಬಿಟ್ಟಿರೋದು ಹಿಂಗೆಲ್ಲ ಆದರೆ ಚೆನ್ನಾಗಿರ್ತಾ, ಇದೆಲ್ಲ ನಾವು ನೋಡ್ತಾ ಹೋದರೆ
ಸಿನಿಮಾ ಇಂಡಸ್ಟ್ರಿಯನ್ನು ನಾವು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ನಮ್ಮ ಇಂಡಸ್ಟ್ರೀಲಿ ನಮ್ಮ ಸ್ಯಾಂಡಲ್ವುಡ್ಲಿ ಬಂದಿರತಕ್ಕಂಥ ಒಂದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಷಯನ ಫಿಲ್ಮ್ ಚೇಂಬರಲ್ಲಿ ಕೂತು ಬಗೆಹರಿಸ್ಕೋಬೇಕೇ ಹೊರತು ನಾವು ದೊಡ್ಡ ದೊಡ್ಡ ಸುದ್ದಿ ಮಾಡ್ಕೊಂಡು ಹೋದರೆ ಅದು ದೊಡ್ಡ ಮಟ್ಟಕ್ಕೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಆ ಕಾಟ ಅಂತೂ ತಪ್ಪಿದ್ದಲ್ಲ. ಮತ್ತು ಅದೀಗ ನೋಡಿ, ಸಣ್ಣ ವಿಷಯವಾಗಿ ಕೆಲವು ಅಭಿಮಾನಿಗಳಲ್ಲೇ ಜಗಳ ಆಗುತ್ತೆ ನೋಡಿ. ಎಷ್ಟೋ ಜನ ಈಗ ನಿರ್ದೇಶಕರಿಗೂ ಕೂಡ ಅಭಿಮಾನಿಗಳಿರ್ತಾರೆ, ಕೆಲವು ನಿರ್ಮಾಪಕರಿಗೂ ಅಭಿಮಾನಿಗಳಿರ್ತಾರೆ, ಅವರ ನಡುವೆ ಜಗಳ ಆಗುತ್ತೆ. ಜಗಳ ಅಂತಕ್ಕಂಥದ್ದು ನೀವು ಅಂದ್ಕೊಂಡಿರ್ತಾರ ಥರ ಆಗಲ್ಲ. ಈಗ ನೋಡಿ, ಎಷ್ಟೋ ಜನ ಈಗ ನಿರ್ದೇಶಕರು ಅಂತ ಬಂದರೆ ಪ್ರೇಮ್ ಸರ್ ಅಭಿಮಾನಿಗಳು ಕೂಡ ಇರ್ತಾರೆ. ಪ್ರೇಮ್ ಸರ್ಗೆ ಏನಾದರೂ ಒಂದು ಹೀರೋ ಕೆಟ್ಟ ಮಾತಂದರೆ ಅವ್ರ ಅಭಿಮಾನಿಗಳು ಒಂದು ಕೋಪ ಬರುತ್ತೆ, ದರ್ಶನ ಅಭಿಮಾನಿಗಳಿಗೂ ಕೂಡ ಕೋಪ ಬಂದೇ ಬರುತ್ತೆ. ಅದೆಲ್ಲ ನಾವು ನಮ್ಮಲ್ಲೇ ಸಣ್ಣ ಪುಟ್ಟ ವಿಷಯಗಳನ್ನ ಕೂತಲ್ಲ ಬಗೆಹರಿಸ್ಕೊಬೇಕೆ ಹೊರತು ಯಾರ್ಯಾರೋ ಒಂದು ಮೀಡಿಯಾದಲ್ಲೆಲ್ಲ ಮುಂದೆ ತಂದು, ಈಗ ನೋಡಿ ಲಾಸ್ಟ್ ಟೈಮಲ್ಲೇ ಏನ್ರಿ ಮೀಡಿಯಾ ಅನ್ನೋದು ಒಂದು ಸಣ್ಣ ಪದ ಅದಷ್ಟೇ. ಏನ್ರಿ ಮೀಡಿಯಾ ಅಂತಕ್ಕಂಥದ್ದು ಎಲ್ಲ ದೊಡ್ಡ ಮಟ್ಟದಲ್ಲೆಲ್ಲ ಎಷ್ಟು ಸುದ್ದಿ ಆಯ್ತು ನೋಡಿ. ಒಂದು ಮೀಡಿಯಾ ಅನ್ನೋ ಒಂದು ಪದನೇ ಈಗ ಎಲ್ಲೆಲ್ಲೆಲ್ಲ ಹೋಗ್ಬಿಡ್ತು. ಅಂಥ ಒಂದು ಏನ್ರಿ ಮೀಡಿಯಾ ಆ ಒಂದು ಪದನೇ ದರ್ಶನ್ ಸರ್ಗೆ ಈಗ ಕುತ್ತು ಬಂದುಬಿಡ್ತು ನೋಡಿ. ಆ ಪದದಿಂದ ಎಷ್ಟೋ ಜನ ಈಗ ಮೀಡಿಯಾದವ್ರು ಕೂಡ ಹೊರದು ಬೀಳ್ದು, ಮೀಡಿಯಾದವರೇ ಒಂದು ರೊಚ್ಚಿಗೆದ್ರು ಅಂತ ಹೇಳ್ಬೋದು. ಅದನ್ನು ಮೀಡಿಯಾದವರೇ ಉರಿದು ಬಿದ್ದು ದರ್ಶನ್ ಸರ್ನ ಏನೋ ಒಂದು ಕೋಪ ಇರ್ಬೋದು ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಕೂಡ ಏನು ಹಳೆಯದೇನು ಕೋಪ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಬೆಲೆ ಕೊಡ್ತಕ್ಕಂಥದ್ದನ್ನು ನಾವು ಕಲೀಲೇಬೇಕು. ಏನಂತಂದರೆ ಒಬ್ಬ ಹೀರೋ ಆದಂಥವನು ಏನೇ ಆಗಲಿ ಒಂದು ಸಣ್ಣ ಒಂದು ಪುಟ್ಟ ಒಂದು ಪಾತ್ರ ಏನಿದೆ ಅವೆಲ್ಲ ಏನು ಬೇಡ. ಒಂದು ಆರ್ಟಿಸ್ಟ್ ಅಂತಕ್ಕಂಥದ್ಮೇಲೆ ಆರ್ಟಿಸ್ಟೇ. ಹೀರೋ ಆಗಿಬಿಟ್ರೆ ಅಂತಂದಮೇಲೆ ಹೀರೋ ಅಂತ ಏನಲ್ಲ, ಅವ್ರು ಹೀರೋ ಇದ್ದರೆ ಮಾತ್ರ ಸಿನಿಮಾದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಾವು ಎಷ್ಟು ಅಭಿಮಾನ ಇರಬೇಕು ಅಂತಂದರೆ, ದರ್ಶನ್ ಸರ್ ಕೂಡ ಅಷ್ಟೇ ಸಿನಿಮಾವನ್ನು ಕೂಡ ಹಿಂದೆ ಎಲ್ಲ ಕೊಟ್ಟಿರ್ತಕ್ಕಂಥವ್ರು. ಆದರೆ ಹಾಗಂತ ಸಿನಿಮಾ ಇಂಡಸ್ಟ್ರಿಲಿ ನಾವು ಏನೇನೆಲ್ಲ ಮಾಡಬೇಕು, ಏನೇನೇನೋ ಮಾಡಿಬಿಡ್ಬೇಕು ಅಂತ ಅನ್ನೋದಕ್ಕೆ ಇಲ್ಲಿ ಆಗಲ್ಲ. ನಾವು ಅಂದ ತಕ್ಷಣ ಅಂದರೆ ಸಣ್ಣ ಪುಟ್ಟ ಒಂದು ಕೆಟ್ಟ ಮಾತೆಲ್ಲ ಬರ್ತಾ ಇರ್ತಕ್ಕಂಥವು ಅವೆಲ್ಲ ಇದ್ದದ್ದೇ ಕಾಮನ್ನು. ಈಗ ನೋಡಿ, ದರ್ಶನ್ ಸರ್ ಕಂಡ್ರೆ ಎಷ್ಟು ಜನ ಬೈಯಲ್ಲ ಅವ್ರಿಗೆ, ಎಷ್ಟು ಜನ ಕೂಡ ಹೊಗಳಲ್ಲ, ಹೇಳಿ ಹೊಗಳ್ತಾರೆ, ಬೈತಾರೆ, ತೆಗಳ್ತವ್ರು ಇದ್ದಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮೀಡಿಯಾ ಮುಂದೆ ದೊಡ್ಡ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ಅವರ ಒಂದು ಜೀವನಕ್ಕೆ ಅಪಾಯ, ಅಷ್ಟೇ ಡೇಂಜರ್ ಆಗುತ್ತೆ. ಜೀವನ ಅನ್ನೋದಕ್ಕಿಂತ ಅವ್ರ ನೇಮ್ಗೆ, ಹೆಸರಿಗೆ ಯಾರೇ ಒಬ್ಬರು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದರೆ ಒಂದು ಸಣ್ಣ ವಿಷಯ ಬಂತು ಅಂದರೆ ಅದನ್ನೇ ಅವರು ಇನ್ನೂ ದೊಡ್ಡದು ಮಾಡಿದ್ರೆ ಅವರು ದೊಡ್ಡತನಕನ ಕಳ್ಕೊತಾರೆ. ಈಗ ಯಾರೇ ಆಗಲಿ, ಲಾಸ್ಟ್ ಟೈಮ್ ಕೂಡ ಹಂಸಲೇಖ ಅವ್ರದ್ದು ಕೂಡ ಇದೇ ವಿಷಯ ಆಗಿತ್ತು. ಇವನು ಯಾವ ನಾದಬ್ರಹ್ಮ ಅಂತೆಲ್ಲ ತುಂಬ ಯಾರೋ ಹೇಳಿರ್ತಕ್ಕಂಥ ಒಂದು ವಿಷಯ ಕೂಡ ಇದೇ ರೀತಿ ವೈರಲ್ ಆಗಿತ್ತು. ಯಾಕೆಂದರೆ ಅವ್ರು ಯಾರು ಅಂತಂದರೆ ಲಹರಿ ಮ್ಯೂಸಿಕ್ ಅಂತ ಒಂದು ಸಂಸ್ಥೆ ಒಂದು ನಿರ್ಮಾಪಕ ಅನಿಸಿದವರು. ಅವರು ಕೂಡ ಇದೇ ರೀತಿ ವೇಣು ಅಂತಕ್ಕಂಥವ್ರು ಅವರು ಇದೇ ರೀತಿ ಒಂದು ಸದ್ದಿ ಮಾಡಿದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಕಿತ್ಕೊಂಡು ಹೋಗಿತ್ತು ಅದು ವಿಷಯ. ಅಂದರೆ ವ್ಯೂಸ್ ಎಲ್ಲ ತುಂಬ ಜನ ನೋಡಿದರು. ಹಂಗಾದಾಗ ಯಾಕೆ ಅಂತಂದರೆ ಜೀವನ ಅಂತಕ್ಕಂಥದ್ರಲ್ಲಿ ನಾವು ನೋಡ್ಕೋಬೇಕಂತಂದರೆ ನಮ್ಮ ಜೀವನದ ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಬೆಳಿಬೇಕು. ಇಲ್ಲಾಂತಂದರೆ ಸಿನಿಮಾದಲ್ಲಂತಲ್ಲ, ನಮ್ಮ ಇರೋ ಒಂದು ಹೆಸರು ಕೂಡ ಹಾಳಾಗುತ್ತೆ. ನಮ್ಮ ಪ್ರೆಸ್ಟೀಜ್ ಅಂತ ನಾವೇನು ಕರಿತೀವಿ ಹೆಸರನ್ನ, ಆ ಹೆಸರು ಪ್ರೆಸ್ಟೀಜ್ನ ಉಳಿಸ್ಕೊಂಡು ಹೋಗಲಿಲ್ಲ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ನಾವು ಹಾಳಾಗ್ತಕ್ಕಂಥದ್ದು ತುಂಬ ಒಂದು ಕಾರಣಗಳನ್ನ ನೋಡ್ಬೋದು. ರೀಸನ್ ಇದು ತುಂಬ ಇರುತ್ತೆ. ಯಾಕೆಂತಂದರೆ ಆ ಹೆಸರನ್ನ ಅದೇ ತಕ್ಕನಾಗಿ ನೆಕ್ಸ್ಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಕಾಪಾಡಿಕೊಂಡೇ ಬರಬೇಕು. ಆ ಒಂದು ಹೆಸರು ಕೂಡ ಸಣ್ಣ ಪುಟ್ಟ ವಿಷಯ ಅಲ್ಲೇ ಕೂತಲ್ಲೇ ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದೆ ಎಲ್ಲೂ ಕೂಡ ಬಗೆಹರಿಯಲ್ಲ, ಅದು ಈಗಲೇ ಅಲ್ಲ, ಎಲ್ಲೇ ಆದರೂ ಅಷ್ಟೇ. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪುಟ್ಟ ವಿಷಯನ ನಾವು ಕೂತಲ್ಲೇ ನಮ್ಮಲ್ಲೇ ಈಗ ನೋಡಿ, ನಮ್ಮ ಸಂಬಂಧಿಕರ ವಿಷಯ ನಮ್ಮ ಮನೆ ವಿಷಯ ಇದ್ದೇ ಇರುತ್ತೆ. ಎಲ್ಲರ ಮನೆಯೂ ದೋಸೆನೂ ತೂತೆ ಅಂತ ನಾವೇನು ಕರಿತೀವಿ, ಅದೇ ರೀತಿ ಎಲ್ಲರ ಮನೇಲಿ ಕೂಡ ಒಂದು ತಪ್ಪುಗಳು ಇದ್ದೇ ಇರುತ್ತೆ. ಅದು ನಮ್ಮಲ್ಲೇ ತಿದ್ಕೋಬೇಕೇ ಹೊರತು ಹೊರ್ಗೆ ಎತ್ಕೊಂಡು ಹೋಗಬಾರ್ದು. ಇಂದ್ರಜಿತ್ ಲಂಕೇಶ್ ಅವರು ಯಾವ ರೀತಿ ಹೇಳಿದ್ರು ಅಂತಂದರೆ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇದೆ ಅಷ್ಟೇ, ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಏನಿದೆ ಕೂತ್ಕೊಂಡು ಬಗೆಹರಿಸಿ. ಈಗ ಉಮಾಪತಿ ನಡುವೆ ಏನಿದೆ ಅದನ್ನೆಲ್ಲ ಈ ರೀತಿ ದೊಡ್ಡ ಸುದ್ದಿ ಎಲ್ಲ ಯಾಕೆ ಮಾಡ್ತೀರಾ ಮೀಡಿಯಾ ಮುಂದೆ ಎಲ್ಲ ದೊಡ್ಡ ಸುದ್ದಿ ಮಾಡಿದ್ರೆ, ಈ ಥರ ಎಲ್ಲ ಮಾಡಿದ್ರೆ ಅಭಿಮಾನಿಗಳು ಕೂಡ ಇನ್ನೂ ರೊಚ್ಚಿಗೆ ಹೇಳ್ತಾರೆ, ಅವರು ಕೂಡ ಜಗಳ ಮಾಡ್ಕೋತಾರೆ ನೋಡಿ. ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಜಗಳ ಮಾಡ್ಕೊಳ್ಳೋದು ಇವೆಲ್ಲ ದಯವಿಟ್ಟು ಇಂಡಸ್ಟ್ರಿಲಿ ಯಾಕೆ ಬೇಡ. ಯಾಕೆಂದರೆ ಈ ಇಂಡಸ್ಟ್ರಿಲಿ ಅಂತ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ತುಂಬ ವರ್ಷಗಳಿಂದ, 25-30 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಹೊಡೆದಾಟ ಕಚ್ಚಾಟಗಳಂಥದ್ದು ಮತ್ತು ಅವ್ರಿವ್ರು ಕಂಡ್ರೆ ಓರ್ದು ಬಿಡುವಂಥದ್ದು ಇವೆಲ್ಲ ಇದ್ದಿದ್ದೆ. ಇದನ್ನೆಲ್ಲ ನಾವು ಮೀಡಿಯಾ ಮುಂದೆ ಅಂತಲ್ಲ, ಎಲ್ಲಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ವಿಷಯ ಸಿಕ್ಕರೆ ಸಾಕು, ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಆ ವಿಷಯಗಳು. ನೋಡಿ, ಲಾಸ್ಟ್ ಟೈಮ್ ಅಂತೂ ಒಂದು ಸಣ್ಣ ಪುಟ್ಟ, ಈಗ ನೋಡಿ ಪವಿತ್ರ ಗೌಡ ಒಂದು ಕೇಸ್ ಕೂಡ ಎಲ್ಲಿಗೋಯ್ತು. ಪವಿತ್ರ ಗೌಡ ಅವ್ರದ್ದು ಕೂಡ ಒಂದು ಸಣ್ಣ ಒಂದು ಅವ್ರ ಜೊತೆ ಮಾಡಿರ್ತಕ್ಕಂಥ ಡ್ಯಾನ್ಸ್ ವೀಡಿಯೋ ಅದನ್ನೆಲ್ಲ ನೋಡಿ ಕೂಡ ಈಗ ಜನಗಳು ಏನು ಅನ್ಕೋತಾರೆ, ಏನೋ ದರ್ಶನ್ ಸರ್ ಇವರು 2ನೇ ಹೆಂಡ್ತಿ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನೇನೋ ಅನ್ಕೋತಾರೆ. ಅದೆಲ್ಲ ದಯವಿಟ್ಟು ಆಗಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ದರ್ಶನ್ ಸರ್ಗೆ
ಪವಿತ್ರ ಗೌಡ ಅವರಂತೂ ಕ್ಲೋಸ್ ಫ್ರೆಂಡ್ ಇರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಯಾಕೆಂತಂದರೆ ಎಷ್ಟೋ ಜನಗಳ ಒಂದು ನೆಗೆಟಿವ್ ಮೈಂಡ್ ಏನಿರುತ್ತೆ ಅದೆಲ್ಲ ಹಾಗೇ ಅನ್ಕೋತಾರೆ. ದರ್ಶನ್ ಸರ್ ಅಂತಲ್ಲ, ಎಲ್ಲರ ಒಂದು ಸ್ಟಾರ್ಗಳನ್ನು ಏನಿರ್ತಾರೆ ಅವ್ರಿಗೆ ಆದಂಥ ಒಂದು ಲೆವೆಲ್ ಜೀವನ ಅಂತ ಇದ್ದೇ ಇರುತ್ತೆ. ಅವ್ರದ್ದೇ ಒಂದು ಜೀವನದ ಮೇಲೆ ಅವರ ಒಂದು ಅಡಿಪಾಯ ಇದ್ದೇ ಇರುತ್ತೆ. ಅವ್ರ ಒಂದು ಹೆಸರು ಪ್ರೆಸ್ಟೀಜ್ ನೇಮ್ ಅಂತ ನಾವೇನು ಕರಿತೀವಿ, ಬ್ರ್ಯಾಂಡ್ ನೇಮ್ ಅಂತ, ಆ ಬ್ರ್ಯಾಂಡನ್ನ ಅವರೇ ಹಾಳು ಮಾಡ್ಕೋಬಾರ್ದು. ಯಾಕೆಂತಂದರೆ ಅವ್ರ ಜೊತೆಗೆ ಅವರೇ ಯಾರು ಹಾಳು ಮಾಡ್ಕೊಳಲ್ಲ, ನಮ್ಮ ಅಭಿಮಾನಿಗಳೇ ಹಾಳು ಮಾಡಿಬಿಡ್ತಾರೆ. ಎಷ್ಟೋ ಜನ ನೋಡಿ ಅಭಿಮಾನಿಗಳು ಹೇಗೆ ಹಾಳು ಮಾಡ್ತಾರೆ ಅಂತಂದರೆ, ಈ ಥರ ಒಂದು ದೊಡ್ಡ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಆ ಸೋಷಿಯಲ್ ಮೀಡಿಯಾದಲ್ಲೇ ಹೋಗಿ ಇನ್ನು ದೊಡ್ಡದಾಗಿ ವಿಷಯವನ್ನು ದೊಡ್ಡ ಮಟ್ಟದಲ್ಲಿ ಏನೇನೋ ಮಾತಾಡ್ಸ್ಕೊಂಡು ಬರೋದು. ಅಂದರೆ ಏನೇನೋ ಅದನ್ನೇ ದೊಡ್ಡ ಸುದ್ದಿ ಮಾಡಿ ಅವರ ಒಂದು ಪ್ರೆಸ್ಟೀಜನ್ನು ಹಾಳು ಮಾಡ್ತಾರೆ ನಮ್ಮ ಅಭಿಮಾನಿಗಳೇ. ಇದು ಯಾಕೆ ಅಂತಂದರೆ ವಿಡಿಯೋ ಮಾಡಿರೋ ಉದ್ದೇಶ ಅದೇನೇ, ಬೇರೆ ಇನ್ನೇನಿಲ್ಲ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.